ಹಸಿರು ಕ್ರಾಂತಿ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಅವರಿಗೆ ದೇಶ ಕಂಡ ಮಹಾನ್ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಅವರಿಗೆ ಜೋರ್ಸಿ ನಾಶ ಮಾಡ್ರಿ ಅಲ್ಲ. ಇವತ್ತಿನ ದಿವಸ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಪ್ರಯುಕ್ತ ಜಿಲ್ಲಾಡಳಿತ ಹಾಗೂ ನಮ್ಮ ಸಮಗಾರ ಸಮಾಜ ಬಾಂಧವರು ಎಲ್ಲರೂ ಕೂಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಅದೇ ರೀತಿ ಸರ್ಕಾರ ಮತ್ತು ನಮ್ಮ ಸಮಾಜ ಕೂಡಿ ಒಂದು ಒಳ್ಳೆಯ ರೀತಿಯಿಂದ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸ್ಕೊಂಡು ಹೋಗೋಣ ಅಂತ ವಿಚಾರ ಮಾಡಿದ್ದೀವಿ. ಮತ್ತು ನಮ್ಮ ಸಮಾಜದ ಯುವಕರಿಗೆ ನಮ್ಮ ದಲಿತ ನಾಯಕರ ಬಗ್ಗೆ ಯಾವ ರೀತಿಯ ಒಂದು ಸಂದೇಶಗಳನ್ನು ನಾವು ಯುವಕರಿಗೆ ಮುಟ್ಟಿಸ್ಬೇಕು, ಅದನ್ನು ನಮ್ಮ ಹಿರಿಯರು ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಯುವಕರ ಆಶಾಭಾವನೆಗಳು ನಮ್ಮ ಸಮಾಜದ ಒಬ್ಬ ದಲಿತ ನಾಯಕ ಯಾವ ರೀತಿ ದೇಶವನ್ನು ಕಟ್ಟಿದ, ಯಾವ ರೀತಿ ಒಂದು ಹಸಿರು ಕ್ರಾಂತಿ ಹರಿಕಾರರನ್ನಾಗಿ ಹೆಸರು ಗಳಿಸಿದ ಅನ್ನೋದರ ಬಗ್ಗೆ ನಮ್ಮ ಸಮಾಜದಲ್ಲಿ ಯುವಕರಿಗೆ ತಿಳಿಸಬೇಕಾಗಿದೆ. ಮತ್ತು ಅದೇ ರೀತಿ ನಾವು ಮುನ್ನಡೆಸಿಕೊಂಡು ಹೋಗಬೇಕು. ಮತ್ತು ಇನ್ನೂ ಹೆಚ್ಚಿನ ಸರ್ಕಾರದ್ದಾಗಲಿ ಮತ್ತು ನಮ್ಮ ಸಮಾಜದಿಂದ ಆಗಲಿ ಹೆಚ್ಚಿನ ಒಂದು ನಾವು ವಿಚಾರ ವಿನಿಮಯಗಳನ್ನ ನಾವು ನಮ್ಮ ಸಮಾಜದ ಯುವಕರಿಗೆ ನಾವು ತೋರಿಸ್ಕೊಡ್ಬೇಕಾಗ್ಯದ. ಮತ್ತು ಸರ್ಕಾರ ಇನ್ನೂ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಪಠ್ಯ ಪುಸ್ತಕಗಳೆಲ್ಲ ಆಗಲಿ ಮತ್ತು ಯಾವುದೇ ರೀತಿಯ ಒಂದು ಶಿಕ್ಷಣದ ಇದರಲ್ಲಿ ಆಗಲಿ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಹೆಸರನ್ನ ನಾವು ಇನ್ನೂ ಪ್ರಚಾರ ಪಡಿಸ್ಬೇಕಾಗ್ಯದ. ಮತ್ತು ಇನ್ನೊಂದು ವಿಜಯಪುರ ನಗರದಲ್ಲಿ ದೊಡ್ಡ ವಿಚಾರವೇನೆಂದರೆ ಇದನ್ನ ಸರ್ಕಲ್ ಅಂತ ನಿರ್ಮಿಸಿದ್ದಾಗ ಇನ್ನೂವರೆಗೂ ಅದನ್ನ ಅಗಲೀಕರಣದ ಬಗ್ಗೆ ಆಗಲಿ ನಾವು ನಮ್ಮ ಸಮಾಜದ ವತಿಯಿಂದ ಲೆಟರ್ ಅನ್ನು ಕೊಟ್ಟಿದ್ದೀವಿ, ಮನವಿಯನ್ನ ಮಾಡ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಮತ್ತು ಇಲ್ಲೇ ಪಕ್ಕದಲ್ಲೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ನಿರ್ಮಿಸಿದ್ದಾಗ ಅದನ್ನ ನಮ್ಮ ದೇಶ ಕಂಡ ಪ್ರತಿಮ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರನ್ನ ಹೆಸರಿಡುವ ಮೂಲಕ ಸರ್ಕಾರ ಅವರಿಗೆ ಗೌರವ ಸೂಚಿಸಬೇಕು ಅಂತ ನಾವು ಸಮಾಜದವರು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ ಮತ್ತು ಒತ್ತಾಯಿಸ್ತೀವಿ. ಶ್ರೀನಿವಾಸ್ ಮೂರ್ತಿ, ಶಹಾಪುರ್. ಪ್ರಪ್ರಥಮವಾಗಿ 119ನೇ ಜಯಂತ್ಯೋತ್ಸವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತಾ, ದೇಶ ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬೂಜಿ ಅವರು ಮತ್ತು ಹಸಿರು ಕ್ರಾಂತಿ ಹರಿಕಾರರಾದ ದೇಶಕ್ಕೆ ಆಹಾರ ಭದ್ರತೆಯನ್ನು ಒದಗಿಸಿದಂತ ಮಹಾನ್ ನಾಯಕರು, ದೀನ ದಲಿತರ ಉದ್ಧಾರ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಮಹಾನ್ ವ್ಯಕ್ತಿ ಹಾಗೂ ರಕ್ಷಣಾ ಸಚಿವರಾದಾಗ ಪಾಕಿಸ್ತಾನ ಮತ್ತು ಚೀನಾ ಯುದ್ಧದಲ್ಲಿ ಮುನ್ನಡೆ ತಂದು ಅವಾಗ ಯಶಸ್ವಿಯಾಗಿ ಜಯ ಗಳಿಸಿದ್ದರು. ಮತ್ತೊಮ್ಮೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮೋತ್ಸವ ಹಾರ್ದಿಕ ಶುಭ. ನಾಗರಾಜ್ ಕಬಾಡೆ, ಜಿಲ್ಲಾ ಅಧ್ಯಕ್ಷರು, ಭೀಮರಾಜ ದಲಿತ ಸೇವಾ ಸಮಿತಿ, ವಿಜಯಪುರ. ಬಾಬು ದಿನೋತ್ಸವ ಆಚರಣೆ ಮಾಡಕ್ ಬಂದಿರಿ ಸರ್, ಯಾವ ರೀತಿ ನಡೀತಿದೆ ನಿಮ್ಮ ಪ್ರೋಗ್ರಾಮ್? ನಗರದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಜಿಲ್ಲಾ ಆಡಳಿತ ಮತ್ತು ಸಮಾಜದ ಎಲ್ಲ ಸಂಘಟನೆಗಳ ಆಶ್ರಯದಲ್ಲಿ ಇಂದು ನಾವು ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲ ಈ ಮಹಾನ್ ದೇಶ ಕಂಡ ಒಂದು ವ್ಯಕ್ತಿ, ಮಹಾನ್ ನಾಯಕರು, ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಅವರು ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ದೇಶದಲ್ಲಿ ನಾನಾ ಹುದ್ದೆಗಳನ್ನು ಅವರು ಅಲಂಕರಿಸಿ ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿ ಅವರು ತಮ್ಮ ಒಂದು ವ್ಯಕ್ತಿತ್ವದಿಂದ ಅವರು ಮಿಂಚಿದ್ದಾರೆ. ಅವರು ದೀನ ದಲಿತರಿಗಾಗಿ, ಹಿಂದುಳಿದವರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ದೇಶದಲ್ಲಿ ಆಹಾರದ ಕೊರತೆಯಾದಾಗ ಹಸಿರು ಕ್ರಾಂತಿಯ ಹರಿಕಾರ ಎಂಬ ಯೋಜನೆಯನ್ನು ಅವರು ರೂಪಿಸಿ ಎಲ್ಲರಿಗೆ ಸ್ವಾವಲಂಬಿಯಾಗಿ ಬದುಕಲು ಆಹಾರದ ಒಂದು ಯೋಜನೆಯನ್ನು ಅವರು ದೇಶದಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದರು. ಅವರ ಒಂದು ದೀನ ದಲಿತರ ಸಲುವಾಗಿ, ಹಿಂದುಳಿದವರ ಸಲುವಾಗಿ ಅವರು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಅವರ ಒಂದು ಮಹಾತ್ಮರ
ಒಂದು ಅವರ ಒಂದು ವಿಚಾರಧಾರೆಯಲ್ಲಿ ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು. ಅವರು ಚಮ್ಮಾರ್ ಸಮಾಜದವರು. ಬಿಹಾರ ರಾಜ್ಯದ ಆರಾ ಜಿಲ್ಲೆಯ ಚಾಂದವಾ ಗ್ರಾಮದಲ್ಲಿ ಜನಿಸಿದರು. ಅನೇಕ ಸ್ನಾತಕೋತ್ತರ ಪದವಿಗಳನ್ನು ಪಡೆದರು. ಅವರು ದೇಶಕ್ಕಾಗಿ ತಮ್ಮ ಮಹತ್ವದ ಕೊಡುಗೆಯನ್ನು ಅವರು ನೀಡಿದ್ದಾರೆ. ಅವರಿಗೆ ಈ ಜಯಂತಿಯ ನಿಮಿತ್ತವಾಗಿ ಎಲ್ಲರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ಮುತ್ತಣ್ಣ ಕಬಾಡೆ, ವಿಜಯಪುರ. ನೋವಿನಿಂದ ಸಾಯ್ತಾರ. ಆ ನೋವನ್ನೇ ಒಂದು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಕೂಡ ಈ ರೀತಿ ರಾಜಕಾರಣಿ ಹುಟ್ಟಬೇಕು, ಶಿಕ್ಷಣವಂತರನ್ನ ಹುಟ್ಟಬೇಕು ಅನ್ನುವಂಥ ಒಂದು ಅವರ ತಾಯಿಯ ಕನಸಾಗಿರ್ತಾರೆ. ಪ್ರತಿನಿತ್ಯ ಕೂಡ ಅವರು ಶಿವನ ಭಕ್ತರಾಗಿರ್ತಾರೆ. ಪ್ರತಿ ಹೊತ್ತಿಗೂ ಕೂಡ ಸಂತ ಸೋಬೇರಾಮ ಮತ್ತು ವಾಸಂತ ದೇವಿಯವರ ತಾಯಿಯವರು ಶಿವಭಕ್ತನಿಂದ ದಿನ ಉಪವಾಸವನ್ನು ಮಾಡ್ತಿರ್ತಾರೆ. ಯಾಕೆ ಉಪವಾಸ ಮಾಡ್ತಿರ್ತಾರೆ ಅಂದ್ರೆ, ಹೀರಾ ಅನ್ನುವಂಥ ಬಾಬು ಜಗಜೀವನರಾಮ್ ಅವರ ಅಕ್ಕ ಆಸ್ಪತ್ರೆಗೆ ಹೋದಾಗ ಯಾರೂ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಅದಕ್ಕೆ ಪ್ರೇರಣೆಯಾಗಿ ಆ ಬಿಹಾರ ಅನ್ನುವಂಥ ರಾಜ್ಯಕ್ಕೆ ತಾವು SLCಯಲ್ಲಿ ರಾಜ್ಯಕ್ಕೆ ಒಂದು ಫಸ್ಟ್ ಬಂದು ಈ ದೇಶದಲ್ಲಿ ಎಷ್ಟು ಅಸ್ಪೃಶ್ಯತೆ ಅದ, ಇಂಥಲ್ಲೇ ಹಿಂಗಾದ ಅಂದ್ರೆ ಈ ದೇಶದಲ್ಲಿ ಇನ್ನೂ ಎಷ್ಟು ಕಡೆ ಅಸ್ಪೃಶ್ಯತೆ ಆದ ಅನ್ನುವಂಥ ಒಂದು ಮನಗಂಡು ಸ್ವತಂತ್ರ ಸಂಗ್ರಾಮದಲ್ಲಿ, ಈ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಈ ಭಾರತ ಸರ್ಕಾರದಲ್ಲಿ ರೈಲ್ವೆ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ನಾನಾ ಥರದ ಹುದ್ದೆಗಳನ್ನು ನಿಭಾಯಿಸಿ ಈ ದೇಶಕ್ಕೆ ಕೀರ್ತಿ ತಂದಂಥ ನಾಯಕರು ಯಾರು ಇದ್ರು ಅದು ಬಾಬು ಜಗಜೀವನರಾಮ್ ಅವರು. ಅದಕ್ಕೆ ಈ ಜಯಂತಿ ದಿವಸ ಜಿಲ್ಲಾ ಆಡಳಿತಕ್ಕೆ ಹಾಗೂ ಇನ್ನೂ ಭಾಳ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು. ಈ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಸಂಘಟ ಆಗಿರೋದ್ರಿಂದ ಭಾಳ ನಮ್ಮ ನೋವಿನ ಸಂಗತಿ. ಇವತ್ತಿನ ದಿವಸ ನಾವು ಜಗಜೀವನರಾಮ್ ಅವ್ರ ಜಯಂತಿ ಭಾಳ ಅಭೂತಪೂರ್ವವಾಗಿ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಒಂದು ಕಣ್ಣಲ್ಲಿ ನಮಗೆ ನೀರ, ಒಂದು ಕಣ್ಣಲ್ಲಿ ಕೃಷಿ ಆಗುವಂಥ ಒಂದು ಸಮಯವ. ಅದಕ್ಕೆ ಭಾಳ ಮಾತನಾಡೋದಿಲ್ಲ. ಜಿಲ್ಲಾ ಆಡಳಿತಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ತಮ್ಮ ಹೆಸರು? ಪರಶುರಾಮ ಗೊಂಡಿಯಾಳ ಅಂತೇಳಿ ಆದಿಜಾಮ ಸಂಘದ ರಾಜ್ಯ ಉಪಾಧ್ಯಕ್ಷ. ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ ಬಾಬು ಜಗಜೀವನರಾಮ್ಜಿಯವರ 119ನೇ ಜನ್ಮ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಏನು ಡಾಕ್ಟರ್ ಬಾಬು ಜಗಜೀವನರಾಮ್ಜಿಯವರು ಒಂದು ಮಾತನ್ನ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಭಾರತಕ್ಕೆ ಸ್ವತಂತ್ರ ಬಂದ್ರು ಕೂಡ ನಮ್ಮ ದೇಶದಲ್ಲಿ ಸಮಾನತೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಅವ್ರು ಹೇಳಿದ್ರು. ಯಾವಾಗ ದೇಶದ ಪ್ರಗತಿ ಆಗ್ತದ ಅವಾಗ ನಮ್ಮೆಲ್ಲರ ಪ್ರಗತಿ ಆಗತ್ತ. ಯಾವಾಗ ದೇಶದಲ್ಲಿ ಎಲ್ಲ ಶೋಷಿತರ ವಿಮೋಚನೆ ಆಗತ್ತ ಅವಾಗ ದೇಶದ ಒಂದು ಎಲ್ಲ ಏನು ಮುಕ್ತಿ ಆಗ್ತದ. ಇಂಥ ಮಾತುಗಳನ್ನ ನಾವು ಅವರ ಮಾತುಗಳನ್ನ ನೆನಪಿಸ್ಕೊಳ್ತಾ ಅವರ ದಾರಿಯಲ್ಲಿ ನಾವು ನಡಿಬೇಕು. ಅವರು ಹಾಕಿಕೊಟ್ಟಿರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಏನು ಕಾರ್ಯಕ್ರಮಗಳದಾವ ಆ ಕಾರ್ಯಕ್ರಮಗಳನ್ನ ಸರ್ಕಾರ ಮತ್ತು ನಾವು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಾಕಿಕೊಳ್ಬೇಕು. ಅಂದ್ರೆ ನಮ್ಮ ದೇಶ ಏನಾಗಬೇಕಪ್ಪ ಅಂದ್ರೆ ಸ್ವಾವಲಂಬನೆ ಆಗಬೇಕು. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಆಗಬೇಕು. ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ರಸಗೊಬ್ಬರಗಳಾಗಿರ್ಬೋದು, ರಾಸಾಯನಿಕಗಳನ್ನಾಗಿರ್ಬೋದು ಆದಷ್ಟು ಕಡಿಮೆ ಮಾಡಿ ನಾವು ದೇಶದ ಒಂದು ದೇಶೀಯ ಉತ್ಪನ್ನಗಳನ್ನ ಉಪಯೋಗ ಮಾಡಿ ದೇಶದ ಕೃಷಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು. ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ಜಿ ಅವರು ಪ್ರತಿ ಸಲ ಹೇಳ್ತಾ ಇದ್ರು, ಯಾವಾಗ ಶೋಷಿತ ಸಮುದಾಯ ಮುಂದೆ ಬರ್ತದ, ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರ್ತದ, ಅವಾಗ ಮಾತ್ರ ನಾವು ಒಂದು ಸಮಾನತೆಯನ್ನ ನಾವು ಸಾಧನೆ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಇಂಥ ಮಾತುಗಳನ್ನ ನಾವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಯುವಕರನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರು ರಾಜಕೀಯವಾಗಿ ಬೆಳೆಸಿ ಅವರು ರಾಜಕೀಯದಲ್ಲಿ ಮುಂದೆ ತಂದು ಅವಾಗ ನಾವು ಸಮಾಜದಲ್ಲಿ ಒಂದು ಸಮಾನತೆಯನ್ನ ನಾವು ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನ ಡಾಕ್ಟರ್ ಬಾಬು ಜಗಜೀವನರಾಮ್ಜಿ ಅವರ ಒಂದು ಮಾತನ್ನ ನಾವು ನಡೆಸಿಕೊಟ್ಟಂತೆ ಆಗ್ತದ. ಆದ್ದರಿಂದ ಎಲ್ಲರಿಗೂ ಡಾಕ್ಟರ್ ಬಾಬು ಜಗಜೀವನರಾಮ್ಜಿ ಅವರ 119ನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಡಾಕ್ಟರ್ ಸಂತೋಷ್ ಬಿ ಕಬಾಡಿ. ಮೊಟ್ಟ ಮೊದಲನೇದಾಗಿ 119ನೇ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಏನಿವತ್ತು 119ನೇ ಜಯಂತಿಯ ಪ್ರಯುಕ್ತವಾಗಿ
ಸಮಸ್ತ ಎಲ್ಲಾ ಜಿಲ್ಲಾಡಳಿತ ಪರವಾಗಿ ಇವತ್ತು ಸಮುದಾಯದ ಎಲ್ಲಾ ನಾಯಕರು ಕೂಡ ಆಗಮಿಸಿ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಸಮುದಾಯದೊಂದಿಗೆ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದಲಿತರ ಪರವಾಗಿ ಹಾಗೂ ಹಿಂದುಳಿದವರ ಪರವಾಗಿ ಸಾಕಷ್ಟು ಸಾಮಾಜಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಬರೀ ಸಾಮಾಜಿಕವಾಗಿ ಕೆಲಸ ಅಷ್ಟೇ ಮಾಡ್ಲಿಲ್ಲ, ಅವರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ಛಾಪನ್ನು ಮೂಡಿಸೋದ್ರ ಮುಖಾಂತರ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲಾ ರಾಜ್ಯಗಳಿಗೂ ಭೇಟಿ ಕೊಟ್ಟು ದಲಿತರಿಗೆ, ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯಗಿಸೋದು ಯಾರಾದ್ರೂ ಒಬ್ಬ ಧೀಮಂತ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪ್ರತಾಪಿಸುತ್ತಾ, ಏನು ಚರ್ಮಕಾರ ಸಮುದಾಯ ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ 25 ಕೋಟಿ ಜನಸಂಖ್ಯೆಗಿಂತ ಹೆಚ್ಚು ಇದ್ರು ಕೂಡ ಇನ್ನೂ ಸಾಕಷ್ಟು ನೋವು ನಲಿನಲ್ಲಿ ಮುನ್ನಡೆ ನಡೆಸ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಈ ಸಮಾಜ ಬಹಳಷ್ಟು ಇನ್ನ ಹಿಂದುಳಿದಿದೆ. ಯಾಕಂದ್ರೆ ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಅಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ ಬಂದಾಗ ಜನಸಂಖ್ಯೆ ಕ್ರಮೇಣ ಇಲ್ಲಿ ಕಡಿಮೆ ಆಗ್ತದೆ. ಹೀಗಾಗಿ ಇಲ್ಲಿ ಏನೋ ಒಂದು ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡಬೇಕು. ಬರುವಂತ ಏನು ದಿನಮಾನಗಳಲ್ಲಿ ಈ ಸಮಗಾರ ಸಮಾಜ ಆಗಿದ್ದು, ಮುಚ್ಚಿಗಾರ ಸಮಾಜ ಆಗಿರ್ಬೋದು ಮತ್ತು ಡೋಹರ್ ಸಮಾಜ ಆಗಿರ್ಬೋದು, ಇವ್ರಿಗೆಲ್ಲ ಸಾಮಾಜಿಕ ನ್ಯಾಯನ ಒದಗಿಸುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡ್ಬೇಕಂತ ಹೇಳ್ತಾ, ಇಲ್ಲಿ ಏನ ಜಿಲ್ಲಾಡಳಿತದಿಂದ ಈಗಾಗಲೇ ನಮ್ದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದು ಬಹಳ ಸಣ್ಣ ಪ್ರಮಾಣದಲ್ಲಿದೆ. ಇನ್ನೂ ಬೃಹತ್ ಆದಂತ ಒಂದು ಸ್ಟ್ಯಾಚ್ಯೂನ ಇಲ್ಲಿ ನಿರ್ಮಾಣ ಆಗ್ಬೇಕು. ಬರುವಂತ ದಿನಮಾನಗಳಲ್ಲಿ ಒಂದು ವಿಜೃಂಭಣೆಯಿಂದ ಜಯಂತಿ ಆಚರಣೆ ಅಂತ ಕೆಲಸ ಜಿಲ್ಲಾಡಳಿತದಿಂದ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಹೆಸರು ಸುನಿಲ್ ಜೈನಾಪುರ್. ಕಾರ್ ಬಿಟ್ರ ಕಾರಲ್ಲಿ बाबू जगजीवन राम होगी बाबू जगजीवन राम होगी ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಜಯವಾಗಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಜಯವಾಗಲಿ ಹಸಿರು ಕ್ರಾಂತಿ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಅವರಿಗೆ ಜಯವಾಗಲಿ बाबू जगजीवन राम होगी Thank you.